ನಮಸ್ತೆ ವೀಕ್ಷಕರೇ, ಬೆಸ್ಕಾಂ ಸೇರಿದಂತೆ ಹಲವಾರು ವಿದ್ಯುತ್ ಕಂಪನಿಗಳು ಬೆಲೆ ಏರಿಕೆ ಮಾಡಬೇಕನ್ನುವಂತಹ ಮನವಿಯನ್ನ ಕರ್ನಾಟಕ ವಿದ್ಯುತ್ ನಿಗಮದ ಅಡಿಯಲ್ಲಿ ಇಟ್ಟಿದ್ದಾರೆ. ಹೌದು, ಆದಾಯ ಕಡಿಮೆ ಇದೆ, ವಿದ್ಯುತ್ ಬೆಲೆ ಏರಿಕೆ ಆಗಬೇಕು, ನಮಗೆ ಲಾಭ ಕಡಿಮೆ ಸಿಗ್ತಾ ಇದೆ ಅಥವಾ ನಮಗೆ ಆದಾಯನೇ ಸಿಗ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಮೂಲಕ ವಿದ್ಯುತ್ ಕಂಪನಿಗಳು ಬೆಲೆ ಏರಿಕೆಯನ್ನ ಮಾಡಬೇಕು ಅನ್ನುವಂತಹ ಮನವಿಯನ್ನ ಕರ್ನಾಟಕ ವಿದ್ಯುತ್ ನಿಗಮದ ಅಡಿಯಲ್ಲಿ ಇಟ್ಟಿದ್ದಾರೆ. ಮುಂದೆ ಬರುವಂತಹ 3 ವರ್ಷಗಳಲ್ಲಿ ಎಷ್ಟು ಬೆಲೆ ಏರಿಕೆ ಮಾಡಬೇಕನ್ನುವಂತಹ ಪಟ್ಟಿಯನ್ನ ಮಾಡಿ ಮುಂದೆ ಬೆಲೆ ಏರಿಕೆ ಮಾಡಲೇಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ವಿದ್ಯುತ್ ಕಂಪನಿಗಳು ಮುಂದೆ ಇಟ್ಟಿದೆ. ಹಾಗಾದ್ರೆ ಈ ವಿದ್ಯುತ್ ಬೆಲೆ ಏರಿಕೆ ಮಾಡುವುದಕ್ಕೆ ಕಾರಣ ಗೃಹಜ್ಯೋತಿಯ ಪರಿಣಾಮ ಆಗಿರ್ಬೋದಾ? ರಾಜ್ಯ ಸರ್ಕಾರ ಈ ರೀತಿಯಾಗಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಮೂಲಕ ಗೃಹಜ್ಯೋತಿಯ ಫ್ರೀ 200 ಯೂನಿಟ್ ಅನ್ನ ಮನೆಗೆ ನೀಡಿ ಈ ಮೂಲಕ ಈ ಕಡೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದ್ರ ಮೂಲಕ ಜನರನ್ನ ಏನಾದ್ರೂ ಲೂಟಿ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಬಡ ಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಈಗ ಏರಿಸ್ಬಿಟ್ರೆ ಎಲ್ಲದರಲ್ಲೂ ರೇಟ್ ಜಾಸ್ತಿ ಇದೆ. ಎಲ್ಲಿಂದ ತಂದು ಕಟ್ತಾರೆ? ಬಾಡಿಗೆ ಮಂದಿದ್ದಾರೆ, ಓಡಾಡೋದು ಕಷ್ಟ. ಯಾರಿಗೋ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಎಲ್ಲದನ್ನು ರೇಟ್ ಜಾಸ್ತಿ ಮಾಡಿ, ನೀರು ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲದನ್ನು ಜಾಸ್ತಿ ಮಾಡ್ರೆ ಹೆಂಗೆ ಜೀವನ ಮಾಡೋದು ಹೆಂಗೆ ಹೇಳಿ ನೀವೇ? ಯಾರಿಗೆ ಕೊಡ್ತಾ ಇದೀರಿ ಫ್ರೀಯಾ? ನೀವು ರೇಟ್ ಮಾಡಬಾರ್ದು. ನೀವು ಯಾರು ನೀವು ಫ್ರೀ ಕೊಡೋದು ಕೇಳಿದ್ದಾರೆ ಯಾರು ನಿಮ್ಮನ್ನ? ಓಟಿಸ್ ಎಲ್ಲ ಕೊಟ್ಬಿಟ್ಟು ನೀವು ಕರೆಂಟ್ ರೇಟ್ ಜಾಸ್ತಿ ಮಾಡಿಬಿಟ್ರೆ ಎಲ್ಲಿಂದ ತಂದು ಕಟ್ತಾರೆ? ಕಟ್ಟಕ್ಕಾಗಲ್ಲ. ಜನಸಾಮಾನ್ಯರು ಭಾರಿ ಹೊರೆ ಬೀಳ್ತಾ ಇದೆ. ಇಲ್ಲ, ಫ್ರೀ ಮಾಡೇ ಇಲ್ಲ. ನಮ್ಮ ಬತಾನೇ ಇದೆ. ರೇಟ್ ಬಿಲ್ಗಳು ವಿಪರೀತ ಬರ್ತಾ ಇದೆ. ಕೊಟ್ಟಿದ್ರು ನಾವು ಬೇರೆ ಮನೆ ಚೇಂಜ್ ಮಾಡ್ದವು. ಅಲ್ಲೂ ಹಂಗೆ ಬರ್ತಿತ್ತು, ಇಲ್ಲೂ ಇವಾಗ ಬಂದಿರೋ ಮನೆಗೂ ಹಂಗೆ ಬರ್ತಾ ಇದೆ. 1300, 1600 ಹಿಂಗೆಲ್ಲ ಬರ್ತಾವೆ. ಹೌದ್ರಾ? ಕಷ್ಟ ಆಗುತ್ತಮ್ಮ, ಕಷ್ಟ ಆಗುತ್ತೆ. ಒಂದು ಗೊತ್ತಾಗಲ್ವಲ್ಲಮ್ಮ. ಈ ಥರ ಮಾಡಿದ್ರೆ ಹೆಂಗಮ್ಮ? ನಾವು ಬಾಡಿಗೆ ಮನೆಗಳಲ್ಲಿ ಇರೋ ಜೀವನ ಮಾಡೋದು ಹೆಂಗೆ? ಅವರು ಇದು ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಅವರು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂದರೆ ಅದನ್ನು ಭರ್ತಿ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಈಗ ನೋಡಿ ನೀರದು ಜಾಸ್ತಿ ಮಾಡ್ತಾ ಶುರು ಮಾಡಿದ್ದಾರೆ ಅವರು. ವಾಟ್ರ್ ಬಿಲ್ಲು ಜಾಸ್ತಿ ಆಗ್ತಾ ಇದೆ, ಎಲ್ಲ ತೊಂದರೆ ಆಗ್ತಾ ಇದೆ. ಗ್ಯಾರಂಟಿ ಎತ್ತಾಕ್ಬಿಟ್ರೆ ಇದು ಈ ಥರ ಎಲ್ಲ ಬೆಳವಣಿಗೆ ಬರೋದೇ ಇಲ್ಲ, ಚಾನ್ಸಸ್ ಇಲ್ಲ. ಹಾಗಾಗಿ ಇದು ಭಾಳ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಮಧ್ಯಮ ವರ್ಗಗೂ ಎಲ್ಲರಿಗೂ ಇದಾಗ್ತಾ ಇದೆ. ಕೆಲ ಮಟ್ಟವ್ರಿಗೂ ತೊಂದರೆ ಆಗ್ತಾ ಇದೆ. ಮೇಲೆ ಇರೋವ್ರಿಗೆಲ್ಲ ಏನು ಇದಾಗಲ್ಲ, ಅದಕ್ಕೇನು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಭಾಳ ತೊಂದರೆ ಆಗ್ತಾ ಇದೆ ಸ್ವಾಮಿದು. ಎಲ್ಲ 200 ಯೂನಿಟ್ ಎಲ್ಲ ಎತ್ತಾಕಬೇಕು. ಫಸ್ಟು ಫ್ರೀ ಯೂನಿಟ್ ಎತ್ತಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಅವ್ರವ್ರ ಯೂನಿಟ್ ಫಿಕ್ಸ್ ಮಾಡಬೇಕು. ಇಷ್ಟು ಯೂನಿಟ್ವರೆಗೂ ಇದು ಒಂದು ಮನೆಗೆ ಇಷ್ಟು ಅಂತ ಮಾಡಬೇಕು ಅಲ್ಲಿ. ಇಲ್ಲಾಂದ್ರೆ ಭಾಳ ತೊಂದರೆ ಆಗುತ್ತೆ ಅದು. ಯಾರಿಗೆ ಗೊತ್ತು ಮೇಡಮ್? ನಮಗೇನು ಗೊತ್ತಾಗುತ್ತೆ? ಜಲವಿದ್ಯುತ್ ಜಾಸ್ತಿ ಆಗ್ತಾ ಇದೆಯೋ, ಟರ್ಮಿನಲ್ 4 ಜಾಸ್ತಿ ಆಗ್ತಾ ಇದೆಯೋ, ಯಾವ್ದು ನಮಗೇನು ಗೊತ್ತಾಗ್ತದೆ? ಅದು MD ಗೊತ್ತು, ಕೆಪಿಟಲ್ MD ಗೊತ್ತಿರುತ್ತೆ ಎಲ್ಲಿ ತಯಾರಾಗ್ತಾ ಇದೆ, ಎಲ್ಲಿ ತಯಾರಾಗ್ತಾ ಇಲ್ಲ ಅಂತ. ಬಟ್ ಅವ್ರ ಹಣಕಾಸು ಸ್ಥಿತಿ ಹೆಂಗಿರುತ್ತೆ ನಮಗೇನು ಗೊತ್ತಾಗ್ತದೆ? ಅವ್ರ ಸಂಬಳ, ಸಾರಿಗೆ ವೆಚ್ಚ ಸರಿ ಅಂತೇನಲ್ಲ, ಅವ್ರು ನೋಡ್ಕೋಬೇಕಲ್ಲ ಮೇಡಮ್. ನಮ್ಮ ಸುಮ್ಮನೆ ಬೇಕಂತ ಭಾರ ಏನು ಹಾಕಲ್ವಲ್ಲ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.